ನಮಸ್ತೆ ಎಲ್ಲರಿಗೂ. ಸೊ ನಾವ್ ಇವತ್ತಿಲ್ಲಿ ಏನ್ ಮಾಡ್ತಾ ಇದೀವಿ, 108 ಜನಕ್ಕೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಇಂಡಿಯಾ ವಿ ಆರ್ ಡೂಯಿಂಗ್ ದಿಸ್, ಇಡೀ ಭಾರತದಲ್ಲಿ. ಸೊ ಇವತ್ತಿನ ಈ ಗೌನ್ ಹಾಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡು ರೀಲ್ಸ್ ಮಾಡ್ಕೊಳ್ಳೋ ಈ ಒಂದು ಯುಗದಲ್ಲಿ ಕೈ ಕಾಲ್ಗೆ ಅರ್ಶನ ಹಚ್ಸ್ಕೊಂಡು ಬಳೆ ಹಾಕ್ಸ್ಕೊಂಡು ಮಡ್ಲು ತುಂಬಿಸ್ಕೊಳ್ಳೋ ಅಂತ ಕಾರ್ಯಕ್ರಮ ಮಾಡಿಸ್ತಾ ಇದೀವಿ. ಯಾವ ಸ್ವಾರ್ಥನೂ ಇಲ್ಲದೆ ನಿಸ್ವಾರ್ಥವಾಗಿ ಎಂಟ್ರಿ ಫ್ರೀ, ಯಾರಿಗೂ ಏನು ಚಾರ್ಜ್ ಮಾಡದೆ 108 ಜನಕ್ಕೆ ಸಾಮೂಹಿಕ ಶ್ರೀಮಂತ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷತೆ ಇತ್ತು. ಪ್ರಮುಖವಾದ ವಿಶೇಷತೆ ಅಂದ್ರೆ ಎಲ್ರು ದೀಪ ಹಚ್ಚಿ ಕಾರ್ಯಕ್ರಮ ಶುರು ಮಾಡ್ತಾರೆ, ಆದ್ರೆ ನಮ್ ಕಾರ್ಯಕ್ರಮದಲ್ಲಿ ನಾವು ಹೋಮನೇ ಮಾಡಿ ಶುರು ಮಾಡಿದೀವಿ. ಸೊ ಒಂದು 10 ಮಿನಿಟ್ಸ್ ಅಲ್ಲಿ ಮಾಡುವಂತ ವ್ಯಾಹುತಿ ಹೋಮ ಮಾಡಿ ಇಲ್ಲಿ ಬಂದಿರೋರ್ಗೆಲ್ಲ ಒಂದು ವೈಬ್ರೇಷನ್, ಒಂದು ಸಿನರ್ಜಿ ತರಿಸೋ ಅಂತ ಹೋಮ ಮಾಡಿ ಕಾರ್ಯಕ್ರಮ ಶುರು ಮಾಡಿದೀವಿ. ಈಗಲೂ ಸಹ ನಡೀತಾ ಇದೆ ಎಲ್ಲಾರ್ಗೂ ಶ್ರೀಮಂತ ಕಾರ್ಯಕ್ರಮ. ಸೊ ಈ ತರ ನಮ್ಮ ಆಚಾರ ವಿಚಾರ ಬಹಳಷ್ಟು ಪ್ರಮೋಟ್ ಆಗಲಿ, ನೀವೆಲ್ಲ ಜೊತೆ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸಗಳು ಯಾರೇ ಮಾಡಿದ್ರು ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅಂತ ಕೇಳಿ. ಥ್ಯಾಂಕ್ ಯು. ದೊಡ್ಡದು ಮಾಡ್ಲಿಕ್ಕೆ ಕೆಲವೊಂದು ಸ್ವಲ್ಪ ನಾಚಿಕೆ ಸಂಕೋಚ ಜಾಸ್ತಿ, ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಎಷ್ಟು ಜನ ಅನ್ಸುತ್ತೆ. ನಮ್ಮಲ್ಲಿ ಒಳ್ಳೆತನ ಇದೆ, ಒಳ್ಳೆತನ ಅಂದ್ರೆ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಏನೋ ಮಾಡೋದಿದೆ. ಸಚಿನ್ ತೆಂಡೂಲ್ಕರ್ ಏನ್ ಮಾಡಿದ್ರು, ಕ್ರಿಕೆಟ್ ಆಡೋದನ್ನು ದೊಡ್ಡದು ಮಾಡಿದ್ರು, ಒಳ್ಳೆ ಹೆಸರು ಮಾಡೋದು ಮಾಡಿದ್ರು. ಇವತ್ತು ನಾವು ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನ ನೋಡಿ ಎಷ್ಟೊಂದ್ ಸತಿ ಒಂದಿನಕ್ಕೆ 4 5 ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮೊಬೈಲ್ ಇಂದಲೇ ದುಡ್ಡು ಮಾಡ್ಬೋದಾ? ಎಷ್ಟೇ ಗೊತ್ತು, ಅಡಿಗೆ ಮಾಡೋದು ಹೇಳ್ಕೊಡೋದ್ರಿಂದ ಎಷ್ಟೊಂದು ಸಣ್ಣ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಟ್ಯಾಲೆಂಟ್ ನ ಬಳಸ್ತೀವಿ. ಈ ಒಳ್ಳೆಯದಕ್ಕೆ ಒಂದು ಸಿಸ್ಟಮ್ ಸೇರಿಸ್ಬೇಕು. ಏನ್ ಸೇರಿಸ್ಬೇಕು? ಅದು ಸಿಹಿ ಮನೆ ಸೇರಿಸ್ಕೊಂಡಿದ್ದಾರೆ. ಏನದು ಮನೆಯಲ್ಲಿ ಮಾಡೋ ಒಂದು ಒಳ್ಳೆ ಪದಾರ್ಥಕ್ಕೆ ಒಂದು ಸಿಸ್ಟಮ್ ಸೇರಿಸ್ಕೊಂಡಿದ್ದಾರೆ, ಬಿಸ್ನೆಸ್ ಸಿಸ್ಟಮ್ ಸೇರಿಸ್ಕೊಂಡಿದ್ದಾರೆ, ಸಂಸ್ಥೆಯಾಗಿ ಬೆಳೆದಿದೆ. ನನಗೆ ಖುಷಿ ಆಗೋದು ಏನಪ್ಪಾ ಅಂದ್ರೆ 15,000 ಜನ ಹೇಳಿದ್ರು 5 ವರ್ಷದಲ್ಲಿ. ರಾಕೇಶ್ ಅವರು ಬಿಸ್ನೆಸ್ ಬಿಟ್ಟು ಇವತ್ತು ಇದನ್ನ ದೊಡ್ಡದು ಮಾಡ್ಬೇಕು ಅಂತ ಹೇಳಿ ಫುಲ್ ಟೈಮ್ ಆಂಟರ್ಪ್ರಿನರ್ ಆಗಿದ್ದಾರೆ. ರಾಕೇಶ್ ಅವ್ರ ಒಂದು ಒಳ್ಳೆ ಎನರ್ಜಿ ಕೊಡೋಣ. ಹಾಗೆ ಅವರು ಆ ಕಡೆ ಹೋಗಿ ಒಳ್ಳೆ ಫ್ಯಾಕ್ಟ್ರಿ ಮಾಡಿ ಮಷಿನ್ಸ್ ಎಲ್ಲ ಹಾಕಿದ್ದಾರೆ. ನಾನ್ ನಿಮಗ್ ಮಾತಾಡ್ತಾ ಇರೋದು, ಯಾರು ಮಾತಾಡ್ತಾ ಇರೋದು? ಥ್ಯಾಂಕ್ ಯು. ಒಂದ್ ಕಾಲ್ ಬಂತು ನನಗೆ 5 ವರ್ಷಗಳ ಹಿಂದೆ. ನಮ್ದು ಬಾಣಂತಿ ಬಾಸ್ಕೆಟ್ ಒಂದು ಹೊಸ ಪದ, ತುಂಬಾ ಸಡನ್ ಆಗಿ ಒಂದು ಕನೆಕ್ಟ್ ಆಯ್ತು. ನಮ್ಮ ಅಜ್ಜಿ ನಂಗೆ ಹೇಳ್ತಾ ಇದ್ರು, ನಾನ್ ನುಗ್ದಾಗ ನಮ್ಮ ಅಜ್ಜಿ ಹೇಗೆ ನಮ್ಗೆ ಬೆಳೆಸಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಸಿರಿ ಹೇಳ್ಬೇಕಾದ್ರೆ ನಾವೆಲ್ಲ ಹೀಗೆಲ್ಲ ಮಾಡಿದೀವಿ ಅಂತ ಹೇಳ್ಬಿಟ್ಟು ತುಂಬಾ ಕನೆಕ್ಟ್ ಆಯ್ತು. ಫಸ್ಟ್ ನಂಗೆ ಆಸ್ ಅ ಬಿಸ್ನೆಸ್ ಕೋಚ್ ಆಗಿ ಅನಿಸಿದ್ದು, ನಮ್ಮ ಪಾರಂಪರಿಕ ವಿಚಾರಗಳಿಂದ ತುಂಬಾ ಜನರಿಗೆ ರೀಚ್ ಆಗ್ಬೇಕು, ಸಿಗ್ಬೇಕು. ಬಿಸ್ನೆಸ್ ಕೋಚಿಂಗ್ ನಾವು ಆನ್ಲೈನ್ ಬಂದು ಅದು ನಮ್ಮ ಮೊದಲನೇ ವರ್ಷ. 2008 ನಾವು ಬಿಸ್ನೆಸ್ ಕೋಚಿಂಗ್ ಮಾಡ್ತಾ ಇದ್ವಿ. ಕಳೆದ 5 ವರ್ಷಗಳಿಂದ ರಾಕೇಶ್ ಮತ್ತೆ ಮಿಸಸ್ ರಾಕೇಶ್ ಸತತವಾಗಿ ಮಾತಾಡ್ತಾ ಇದ್ರು. ಡಿಜಿಟಲ್ ಆನ್ಲೈನ್ ಸಿಸ್ಟಮ್ ಪ್ರಾಸೆಸ್ ಹೇಗ್ ಮಾಡ್ಬೇಕು ಅಂತ ಹೇಳಿ. ಇವತ್ತು 5 ವರ್ಷಗಳ ಅವರ ಒಂದು ಸಂಸ್ಥೆ ಮತ್ತೆ ಪ್ರಾಡಕ್ಟ್ ಬೆಳೆದು 15,000 ಜನರಿಗೆ ಅವರು ರೀಚ್ ಔಟ್ ಆಗಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ? ನಿಮ್ಗೊಂದೆರಡು ಮಾತಾಡಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಯಾಕೆ ತುಂಬಾ ಜನ ಒಳ್ಳೆ ಟ್ಯಾಲೆಂಟ್ ಅಥವಾ ಒಳ್ಳೆ ವಿದ್ಯೆ, ಒಳ್ಳೆ ಕೌಶಲ್ಯ ಇಟ್ಕೊಳ್ಳೋ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಕ್ಕಾಗಲ್ಲ. ನಮಸ್ಕಾರ. ನಾನೊಬ್ಬ ಟೀಚರ್ಸ್, ಅದರಿಂದ ನಾನು ಜಾಸ್ತಿ ರೆಸ್ಪಾನ್ಸ್ ಚೆಕ್ ಮಾಡ್ತೀನಿ. ಹಿಂಗೆ ಆಯ್ತಾ ಎಲ್ರದ್ದು ಆಗಿದೆ, ಚೆನ್ನಾಗಿ ವಿಶ್ ಮಾಡಿದ್ರಿ. ಯಾಕೆ ಹಿಂಗೆ ಆಗಿಲ್ಲ ಅದಕ್ಕೆ ಯಾರು ವಿಶ್ ಮಾಡಿಲ್ಲ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು.
ಇಷ್ಟ ಆಯ್ತು ನನಗೆ. ಇವಾಗ 5 ನಿಮಿಷ ಮಾತಾಡ್ಬೋದಾ? ಥ್ಯಾಂಕ್ ಯು. ಕೇಳಿಸ್ಕೊಂತೀರಾ? ನೋಡಿ ನನಗೆ ಇವತ್ತು ನಮಸ್ಕಾರ. ಸೊ ನಮ್ಮ ಒಂದು ಆರ್ಗನೈಸೇಷನ್ ಇಂದ ನಾವು ಎಕ್ಸಲೆಂಟ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತೀವಿ. ಸೊ ಫಸ್ಟ್ ಥಿಂಗ್ ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ನಾನು 9 ವರ್ಷ ಮಕ್ಕಳಿಗೆ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದೀನಿ ಎವ್ರಿ ಮಂತ್, ಎವ್ರಿ ವೀಕ್. ಒಂದು ನಾನೇನು ಅಬ್ಸರ್ವ್ ಮಾಡಿರೋದು ಮತ್ತೆ ನಾನೇನು ತಿಳ್ಕೊಂಡಿರೋದು ಅಂತ ಹೇಳಿದ್ರೆ, ಒಂದು ಸಮಾಜ ಹೆಲ್ತಿ ಆಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿರೋ ಜನ ಆರೋಗ್ಯಕರವಾಗಿರ್ಬೇಕು, ರೈಟ್? ಸಮಾಜದಲ್ಲಿ ಇರುವಂತ ಮಕ್ಕಳು ಆರೋಗ್ಯಕರವಾಗಿರ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವತ್ತಿನ ಒಂದು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಬಿಸಿ, ಯಾವ್ದ್ರಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಬಿಸಿ, ಟಿವಿ ನಲ್ಲಿ ಬಿಸಿ, ಸೋ ಮೆನಿ ಅದರ್ ಥಿಂಗ್ಸ್. ನಮ್ಮ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ರೆ, ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ, ಆಲ್ ಆಫ್ ಅಸ್ ಆರ್ ಬಿಸಿ, ರೈಟ್? ಸೊ ಎಷ್ಟೋ ಸರಿ ಹೆಲ್ತ್ ಅನ್ನೋದು ಏನಾಗ್ಬಿಡುತ್ತೆ, ಹಿಂದೆ ಸಿಟ್ ತಗೊಂಡ್ಬಿಡುತ್ತೆ. ಏನೋ ಒಂದ್ ಸಿಕ್ತಾ ತಿನ್ನೋ, ಅರ್ಜೆಂಟ್ ಅಲ್ಲಿ ಹೋಗ್ಬೇಕು, ಈಗ ಸಿಕ್ತಾ ತಿನ್ನೋ, ರೈಟ್? ಎಷ್ಟೋ ಸರಿ ನಾವು ನ್ಯೂಟ್ರಿಷನ್ ಬಗ್ಗೆ ಯೋಚನೆ ಮಾಡಲ್ಲ. ಎಷ್ಟ್ ಜನ ನೀವು ಸಿರಿಮನೆ ಅವರ ಪದಾರ್ಥ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೀರಾ? ಎಷ್ಟ್ ಜನ ಯೂಸ್ ಮಾಡಿದ್ದೀರಾ? ನಾನ್ ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀನಿ. ಐ ಫೆಲ್ ವೆರಿ ಹ್ಯಾಪಿ. ಟ್ರಕ್ಕರ್ ಎವ್ರಿ ಇಯರ್ ನಾನು ಹಿಮಾಲಯ ಟ್ರೆಕ್ಕಿಂಗ್ ಹೋಗ್ತೀವಿ. ನಾನು ಸದ್ಯ ಆಲ್ಮೋಸ್ಟ್ 6 years ಇಂದ ಹೋಗ್ತಾ ಇದೀವಿ. ಇವಾಗ ಈ ಸಾರಿ ಫಸ್ಟ್ ಟೈಮ್ ವಿ ಕ್ಯಾರಿ ದಿಸ್ ಲಡ್ಡು. ಐ ಫೆಲ್ಟ್ ಸೋ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ, ಒಂದ್ಸರಿ ನಾವು ಆಲ್ಟಿಟ್ಯೂಡ್ ಹೋದ್ಮೇಲಿಲ್ಲ ಅಂದ್ರೆ ಹಿಮಾಲಯದಲ್ಲಿ ನಾವು ನಮ್ಮ ಎತ್ತರ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಸ್ಮೆಲ್ ಮತ್ತೆ ಟೇಸ್ಟ್ ಬಟ್ ಸೆನ್ಸ್ ಹೋಗ್ಬಿಡುತ್ತೆ. ಬಟ್ ಫಸ್ಟ್ ಟೈಮ್ ಲೈಕ್ ಎವ್ರಿ ದಿನ ನಾನು ಟ್ರೆಕ್ ಮಾಡ್ಬೇಕಾದ್ರೆ ಲೈಕ್ 7 days ಆಲ್ಮೋಸ್ಟ್ ಪ್ರತಿದಿನ ಟ್ರೆಕ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತಾ ಇದ್ವಿ, ಒಂದೊಂದು ಉಂಡೆನ ಬ್ಯಾಗಲ್ಲಿ ಹಾಕೊಂಡು ಇಟ್ಕೊಳ್ತಾ ಇದ್ವಿ, ರೈಟ್? ಆಸ್ ಯು ಗೋ ಅಪ್ ಐ ಕುಡ್ ಫೀಲ್ ದಟ್ ತುಪ್ಪದ ಸ್ಮೆಲ್ ಅಂಡ್ ದ ಟೇಸ್ಟ್, ಇಟ್ ವಾಸ್ ಸೋ ಗುಡ್. ತುಂಬಾ ಜನ ದುಡ್ಡು ಮಾಡ್ಬೇಕು ಅಂತ ಬಿಸ್ನೆಸ್ ಬರ್ತಾರೆ, ಬಟ್ ಆರೋಗ್ಯ ಕೊಡ್ಬೇಕು ಅಂತ ಬಿಸ್ನೆಸ್ ಬರೋದು ತುಂಬಾ. ಸೊ ಅದರಲ್ಲಿ ಒಬ್ರು ಸಿರಿ ಅಂಡ್ ರಾಕೇಶ್, ಕಂಗ್ರಾಚುಲೇಷನ್. ಸಿರಿ ಮನೆ ವೆಂಚರ್ಸ್ ನವರು ನನಗೆ 1 ವರ್ಷದಿಂದ ಆಲ್ಮೋಸ್ಟ್ ಪರಿಚಯ. ಇವರು ಪ್ರತಿ ಸತಿ ಬಂದಾಗಲೂ ನ್ಯಾಚುರಲ್ ಆಗಿರುವಂತ ಫುಡ್ ನ ನಿಮ್ ಪೇಷಂಟ್ಸ್ ಗೆ ಹೆಂಗ್ ಕೊಡೋದು, ಅದನ್ನ ಎಷ್ಟು ಕ್ಲೀನ್ ಆಗಿ ಪ್ಯಾಕೇಜ್ ಮಾಡಿ ಅವ್ರು ತಂದ್ಕೊಡ್ತಾರೆ. ಅದು ಮನೆಯಲ್ಲಿ ಮಾಡಿರೋ ತರಾನೇ ಇರ್ಬೇಕು ಅನ್ನೋ ಒಂದು ಅವರ ಆಸೆ ತುಂಬಾ ನನಗೆ ಇಷ್ಟ ಆಯ್ತು. ಮತ್ತೆ ಎಷ್ಟೊಂದು ಕಡೆ ನಾವು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಏನ್ ಕೊಡ್ತೀವಿ, ಸೇ ಫಾರ್ ಎಕ್ಸಾಂಪಲ್ ನಾವು ಡೆಲಿವರಿ ಆದ್ಮೇಲೆ ಬಾಳೆನ್ಸಿಗೆ ಕೊಡ್ಬೇಕಾಗಿರುವಂತ ಪೋಷಕ ಪದಾರ್ಥಗಳು ನಾವು ಮೆಡಿಕಲ್ ರೂಪದಲ್ಲಿ ಮೆಡಿಸಿನ್ ರೂಪದಲ್ಲಿ ಏನೇನಿದೆಯೋ, ನಾನು ನೋಡಿರೋದು ಇವ್ರ ಬಾಳೆನ್ಸಿಯಲ್ಲಿ ಅದೇ ತರ ಮೆಡಿಸಿನ್ ಎಲ್ಲ ಎಫೆಕ್ಟ್ ಇರೋಂತ ಪದಾರ್ಥಗಳನ್ನ ಹಾಕಿ ನ್ಯಾಚುರಲ್ ಫುಡ್ ತರಾನೇ ಮೆಡಿಸಿನ್ ನ ಫುಡ್ ತರ ಕನ್ಸ್ಯೂಮ್ ಮಾಡೋದು ಹೇಗೆ ಅಂತ ಇವ್ರ ಪ್ಯಾಕೆಟ್ ಅಲ್ಲಿ ನಾನು ನೋಡಿರೋದು ತುಂಬಾ ಇದೆ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ ಯು. ಇದಕ್ಕೆ ಬೇಕಾಗ್ತದೆ, ಅದು ಫ್ರೆಶ್ ಆಗಿಡಕ್ಕಾಗ್ಲಿ ಅಥವಾ ಅದನ್ನ ಕರೆಕ್ಟ್ ಆಗಿ ಬಾಯಿಗೆ ಟೇಸ್ಟ್ ಬರುವಂತ ತರ ಆಗ್ಲಿ, ಮತ್ತೆ ಅವ್ರವ್ರ ರಿಲಿಜಿಯನ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಗೆ ಸರಿಯಾಗಿರೋ ತರ ಮಾಡೋದು ತುಂಬಾ ಕಷ್ಟ. ಅದನ್ನ ಸಿರಿ ಅವ್ರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಔಷಧಿಗಳು ಏನೇ ಕೊಟ್ರು ಅದ್ರದ್ದು ದುಡ್ಡು ಖರ್ಚಾಗುತ್ತೆ ಹೊರತು ಮನೆಯವ್ರು ಮಾಡ್ದಂಗೆ ಅದು ಅನ್ಸಲ್ಲ. ಬಟ್ ಇವ್ರದ್ದು ತಗೊಂಡ್ರೆ ಅದು ಮನೆಯಲ್ಲಿ ನಾವೇ ಮಾಡಿದೀವಿ, ನಾವೇ ಇದನ್ನ ಕಲ್ಸ್ಕೊಂಡು ತಿಂತಾ ಇದೀವಿ, ಇದರಲ್ಲೇ ಮೆಡಿಸಿನ್ ಈ ತರ ಎಫೆಕ್ಟ್ ಬರುತ್ತೆ ಅನ್ನೋದು ತುಂಬಾ ಇದೆ. ಇವ್ರ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ನಾನ್ ನೋಡಿದಂಗೆ ಲ್ಯಾಕ್ಟೇಷನ್ ಗೆ ಬೇಕಾಗಿರುವಂತ ಔಷಧಿಗಳು, ಮತ್ತೆ ಬಾಳೆತ್ತಿಗೆ ನಾವು ಕೊಡೋ ಅನ್ನ, ವೆಜಿಟೇಬಲ್ಸ್, ಫ್ರೂಟ್ಸ್ ಪಕ್ಕದಲ್ಲಿ ಪ್ರೋಟೀನ್ ಕಂಟೆಂಟ್ ಇರುವಂತ ಅಂಶಗಳು, ಮತ್ತೆ ತುಪ್ಪ ಜಾಸ್ತಿ ಇರೋದು, ಮತ್ತೆ ಒಣ ಕೊಬ್ಬರಿ, ಮತ್ತೆ ಡ್ರೈ ಫ್ರೂಟ್ಸ್, ಇದೆಲ್ಲ ಹಾಕಿದ್ರೆ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ನ ಇವರು ಸಪ್ಲೈ ಮಾಡೋದು ನಮ್ಗೆ ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ ನಮ್ ಮೆಡಿಸಿನ್ ಗೆ ಇವ್ರಿಗೆ ಏನೂ ವ್ಯತ್ಯಾಸ ಇಲ್ಲ ಅನ್ನೋ ತರ ನ್ಯೂಟ್ರಿಷನಲ್ ಪ್ಯಾಕೇಜ್ ನ ಇವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್. ಮಾಡ್ಬೇಕು. ಈಗ US ಹೋಗ್ತಾರೆ ಅಂದ್ರೆ ಅಲ್ಲಿ ಏನೂ ಸಿಕ್ಕಲ್ಲ, ಅಲ್ಲಿ ಅಂತವ್ರಿಗೆ ಒಂದೇ ಪ್ಯಾಕೆಟ್ ಅಲ್ಲಿ ಏನು ನಾವು ತಲೆ ಕೆಡಿಸ್ಕೊಳ್ತೀರಾ, ಈ ಪೊಡಿ ತಗೊಂಡೋಗಿಲ್ಲ, ಅದ್ ತಗೊಂಡೋಗಿಲ್ಲ, ಇದ್ ತಗೊಂಡೋಗಿಲ್ಲ ಅಂತ ತಾಯಂದ್ರಿಗೆ ಅನ್ನಿಸ್ಬಾರ್ದು ಅಂತ ಒಂದೇ ಪ್ಯಾಕೇಜ್ ಅಲ್ಲಿ ಎಲ್ಲಾ ಕೊಟ್ಬಿಡ್ತೀವಿ ನಾವು, ನೀವ್ ಅದನ್ನ ತಗೊಂಡೋಗಿ ಸಾಕು, ಏನು ಮರೆಯಲ್ಲ ಅನ್ನಂಗೆ ಇವರು ಪಾಲಿಸಿ ಬುಟ್ಟಿನ ಮಾಡಿ ಕೊಟ್ಟಿದ್ದಾರೆ, ಪಾಲಿಸಿ ಬ್ಯಾಸ್ಕೆಟ್ ನ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಪಾರ್ಟ್ನರ್.
ಸಿರಿ ಇಷ್ಟು ದೊಡ್ಡ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಿರ್ಲಿಲ್ಲ. ಇವತ್ತು ಅದು ನೋಡಿದೀನಿ. ಇಷ್ಟು ಪುಣ್ಯದ ಕೆಲಸ ಅಂತಂದ್ರೆ ತಾಯಿ ಆರೋಗ್ಯ, ಮಗು ಆರೋಗ್ಯಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯ. ಆಮೇಲೆ ಈ ಪುಣ್ಯದ ಕೆಲಸ ನಮಗೆ ವೆಲ್ಕಮ್ ಮಾಡಿ ನಮ್ಮನ್ನ ಸ್ವಾಗತಿಸಿ ಆ ಕಾರ್ಯಕ್ಕೆ ನಮಗೂ ಒಂದು ಪುಣ್ಯ ಬರೋಂಗ್ ಮಾಡಿದ್ದಾರೆ. ಆಮೇಲೆ ಬೇರೆ ಕಂಟ್ರೀಸ್ಗೂ ಇದೆಲ್ಲ ಮಾಡ್ತಾ ಇರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ ಬೇರೆ ಜನಕ್ಕೆ. ಇಲ್ಲಿ ಇಂಡಿಯನ್ಸ್ ಎಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಹೋಗಿ ಅಲ್ಲಿ ಅವ್ರದ್ದು ಅಲ್ಲೇ ಫುಡ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ನಮ್ ಇಂಡಿಯನ್ ಫುಡ್, ಹೆಲ್ದಿ ಫುಡ್ ಎಲ್ಲ ತಲುಪ್ಸಕ್ಕೆ ಕಾರಣ ಆಗಿದ್ದಾರೆ ಸಿರಿ. ಅದರಿಂದ ಇನ್ನೂ ತುಂಬಾ ಖುಷಿ. I'm very proud of my friends Siri. ನನ್ನ ಕೊಲಿಗೂ ಪ್ಲಸ್ ನಾವು ಜರ್ನಿ ಇದು ಒಂದು ದಿನದಲ್ಲ, ಇಟ್ಸ್ ಮೆನಿ ಇಯರ್ಸ್ ಎಗೋ. ಐ ನೋ ಅವರ್ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಸ್ಟ್ರಗಲ್ ಬಿಹೈಂಡ್ ಆಲ್ ಅವರ್ ಸಕ್ಸಸ್. ಸೊ ಅವ್ರ ಮೋಟಿವೇಶನ್ ಮತ್ತೆ ನಾನು ಮಾಡಲೇಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ, ಅದೇ ಅವಳನ್ನ ಇಲ್ಲಿ ತನಕ ತಗೊಂಡ್ಬಂದಿರೋದು. ಎಷ್ಟೊಂದು ಜನ ಏನೇನೋ ಹೇಳಿದ್ದಾರೆ, ಇದನ್ನ ಮಾಡ್ತೀಯಾ, ಇದು ಹೆಂಗೆ ಅಂತ ಹೀಯಾಳಿಸಿದವರು ಇದ್ದಾರೆ, ಮೆಚ್ಕೊಂಡವರು ಇದ್ದಾರೆ. ಮೆಚ್ಕೊಂಡವರಲ್ಲಿ ನಾನೊಬ್ಳು ಫಸ್ಟ್. ಇವಳ ಸಕ್ಸಸ್ ನ ಯಾವಾಗ್ಲೂ ನಾನು ಎಂಜಾಯ್ ಮಾಡ್ತೀನಿ. ನಿನ್ ಸಕ್ಸಸ್ ಯಾವಾಗ್ಲೂ ಹಿಂಗೆ ಗ್ರೋ ಆಗ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿ ರಾಕೇಶ್ ಅಂತ ಹೇಳ್ಬಿಟ್ಟು, ಇವತ್ತು ನಾವು ಮಾಡ್ತಾ ಇರೋ ಅಂತ ಒಂದು ಕಾರ್ಯಕ್ರಮ ಸಾಮೂಹಿಕ ಸೀಮಂತ ಅಂತ. ಇದು ಮಾಡ್ತಾ ಇರೋಂತ ಉದ್ದೇಶ ಏನಪ್ಪಾ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತಿ ಅಂತ. ನಾವು ಬಾಣಂತಿಯರ್ಗೆ ಅಂದ್ರೆ ಒಂದು ತಾಯಿ ಆಗಿರೋಂತ ಹೆಣ್ಮಗಳಿಗೆ ಮತ್ತೆ ತಾಯಿ ಆಗಂತ ಹೆಣ್ಮಗಳಿಗೆ ಅಂದ್ರೆ ಪ್ರೆಗ್ನೆಂಟ್ ಗಳಿಗೆ, ಬಾಣಂತಿಗಳಿಗೆ, ಎಲ್ಲ ಮೆಚೂರ್ ಆಗಿರೋಂತ ಮಕ್ಕಳಿಗೆ ಎಲ್ರಿಗೂ ಕೂಡ ನಾವು ಒಂದು ಪ್ರಾಡಕ್ಟ್ಸ್ ನ ಕೊಡ್ತೀವಿ. ಸೊ ಇದನ್ನ ತಗೊಳ್ಳೋದ್ರಿಂದ ತುಂಬಾನೇ ಉಪಯೋಗ ಆಗುತ್ತೆ. ಇದನ್ನ ನಾವು ಸಾಮೂಹಿಕ ಶ್ರೀಮಂತ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತಿಗೆ ನಮ್ಮ ಅಮ್ಮ ಅಜ್ಜಿ ಸಿರಿಮನೆ ಮತ್ತೆ ಬಾಣಂತಿ ಬಾಸ್ಕೆಟ್ ಇದು ಶುರುವಾಗಿ 5 ವರ್ಷ ಆಗ್ತಾ ಇದೆ. ಈ ಒಂದು ಸಂಭ್ರಮನ ನಾವು ಈ ತರ ಸಂಭ್ರಮಿಸ್ಕೊಂತಾ ಇದ್ದೀವಿ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ನೀವು ಕೂಡ ಬಾಣಂತಿ ಬಾಸ್ಕೆಟ್ ಬಗ್ಗೆ, ನಾವು ಮಾಡ್ತಾ ಇರೋಂತ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ವಿಸಿಟ್ ಮಾಡಿ ಎಲ್ಲ ವಿಚಾರಗಳು ಕೂಡ ತಿಳ್ಕೊಬಹುದು. ಥ್ಯಾಂಕ್ ಯು.